ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಉಚ್ಚಾಟನೆ ಯಡಿಯೂರಪ್ಪ ಅವನು ಕುಟುಂಬ ಮಾಡಿರ್ಬೋದು. ಕರ್ನಾಟಕದ ಜನ ಅವರ ಹೃದಯದಲ್ಲಿ ನಾನು ಇಟ್ಟುಕೊಂಡಿದ್ದಾರೆ. ಕರ್ನಾಟಕ ಜನ ಉಚ್ಚಾಟನೆ ಮಾಡಿಲ್ಲ, ಮೂಲ BJP ಉಚ್ಚಾಟನೆ ಮಾಡಿಲ್ಲ. ಈ ಯಡಿಯೂರಪ್ಪನ ಕುಟುಂಬದ ಕೈಯಲ್ಲಿ ಏನು BJP ಸಿಕ್ಕಿದೆ ಅದರಿಂದ ಮುಕ್ತ ಮಾಡೋ ಹೋರಾಟ ಇದೆ. ನಮ್ದೇನು ಕೆತ್ಕೊಳಕ್ಕಾಗಲ್ಲ, ಹೋಗಲ್ಲ. ಪಾಂಡವರಿಗೊಮ್ಮೆ ಯಶಸ್ಸು ಸಿಗಲಿಲ್ಲ. ಇವತ್ತು ಕೌರವರ ಒಂದು ದಂಡ ಏನದು ಯಡಿಯೂರಪ್ಪಂದು. ನಾಳೆಯಿಂದ ಉಗಾದಿ ಹೊಸ ವರ್ಷದಿಂದ ಅವರ ಅಂತ್ಯವನ್ನು ಪ್ರಾರಂಭ ಮಾಡ್ತಾರೆ. ಲೇ, ಸರಿಯಾಗಿ ನೆಲದ ಮೇಲೆ ನಿಂತ್ಕೊಳಕ್ ಆಗ್ತಾ ಇಲ್ಲ ನಿನಗೆ. ಈ ಕಿತ್ತೋಗಿರೋ 4 ಜನ ಪುಡಾರಿಗಳನ್ನ ಕಟ್ಕೊಂಡು ನನ್ನ ವಿರುದ್ಧ ಗೆಲ್ತೇನೆ ನೀನ್. ಲೈ ಹೋಗಿ ಹಳ್ಳಿನಲ್ಲಿ ನ್ಯಾಯ ಪಂಚಾಯತ್ಗೆ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಏನೋ ಗೆಲ್ತೀನಿ, ನಾನೇನೋ ರಾಜ್ಯಭಾರ ಮಾಡ್ತೀನಿ ಅಂತ ಕನ್ಸ್ ಕಾಣ್ತಾ ಇದೆಯಲ್ಲ. ನಿನ್ಗೆ ಯಾವ್ದ್ರಲ್ಲಿ ಹೊಡೆದ್ರೆ ಬುದ್ಧಿ ಬರ್ತದೆ ಹೇಳ. ವಾಪಸ್ ನೀವು BJPಗೆ ಬರ್ತೀರಿ ಅನ್ನುವಂಥ ನಂಬಿಕೆ ಇದೆಯಾ? 100ಕ್ಕೆ 100 BJPಗೆ ಗೌರವಯುತವಾಗಿ ಬರ್ತೀನಿ. ನನ್ನ ವಿನಂತಿ ಮಾಡಿ ಕರ್ಕೊಂತ ಕಾಲ ಬರ್ತದೆ. ಹಿಂದೂ ಹಾಗೆ ಕರ್ಕೊಂಡಿದ್ದಾರೆ. ನಾನೇನು ಯಾರ್ದು ಕೈಕಾಲು ಹಿಡಿದು ಎಂದೂ BJP ವಾಪಸ್ ಬಂದಿಲ್ಲ. ಅವರೇ ಗೌರವಯುತವಾಗಿ ಅಮಿತ್ ಶಾ ಅವರೇ ಕರೆದು ದಿಲ್ಲಿಯಲ್ಲಿ ಅವಾಗ ಕರ್ಕೊಂಡ್ರು. ಮತ್ತು ಅಷ್ಟೇ ಗೌರವದಿಂದ ಮೋದಿಯವರು ನನಗೆ ಕರೆದು BJPಗೆ ತಗೋತಾರೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ಮೊದ್ಲು ಎಲ್ಲ ನಮ್ಮ ಕೈಲೇ ಇದ್ದಂಗಿರುತ್ತೆ, ಆಮೇಲೆ ನಿಧಾನಕ್ಕೆ ಅಣ್ಣನ ಕೈಗೆ ಹೋಗ್ಬಿಟ್ಟಿರುತ್ತೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಸುಳಿವು ಸಿಕ್ಕಿದೆಯಾ ನಿಮಗೆ? ಆ ಸುಳಿವಿಲ್ರಿ, ದೇವರಿದ್ದಾನೆ, ಶನಿ ಮಹಾತ್ಮ ಇದ್ದಾನೆ. ಇವತ್ತು ಶನಿ ಎಲ್ಲ ಪೀಡೆ ನಮ್ಮದು ಹೋಗೈತಂದ್ರೆ ಅದ್ರ ಜೊತೆಗೆ ಎಲ್ಲ ಯಡಿಯೂರಪ್ಪನ ಅಂತರದ್ದು ಎಲ್ಲರದ್ದು ನಾಶ ಆಗ್ತದೆ, ಹೊಸ ಯುಗ ಪ್ರಾರಂಭ ಆಗ್ತದೆ. ಅಂಥದ್ದೇನಾದರೂ ಅಂದರೆ ನೀವು ಏನು ಉಚ್ಚಾಟನೆ ಆದಂತಹ ಸಂದರ್ಭದಲ್ಲಿ ಬೇರೆ ಪಕ್ಷ ಕಟ್ಟಬೇಕು ಅನ್ನುವಂಥದ್ದು ಏನಾದರೂ ನಿರ್ಧಾರಕ್ಕೆ ಬಂದಿದ್ದರೆ? ಇಲ್ಲ, ನಾನು ಎಂದೂ ಬೇರೆ ಪಕ್ಷ ಕಟ್ಟುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ BJPಯ ಸಿದ್ಧಾಂತಗಳಲ್ಲೇ ನಾವು ವಿಶ್ವಾಸ ಮಾಡ್ತೀವಿ. ಅಯ್ಯೋ, ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ದಿರಲ್ಲಯ್ಯ. ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಆದರೆ ಕರ್ನಾಟಕದಲ್ಲಿ ಈ ಯಡಿಯೂರಪ್ಪ ಕುಟುಂಬ ಕೈಯಲ್ಲಿ ಸಿಕ್ಕು BJP ಹಾಳಾಗಿದೆ. ಅಣ್ಣ, ನೀ ಹಂಗೆಲ್ಲ ಮಾತಾಡಬೇಡ. ನೀನ್ ಹಳೆದೆಲ್ಲ ಮರ್ತ್ಬಿಡು. ನಾನು ತುಂಬಾ ಬದಲಾಗ್ಬಿಟ್ಟಿದ್ದೀನಿ. ಇದೇ ಉತ್ತರ ಪ್ರದೇಶದಲ್ಲಿ ಎಷ್ಟು ಯೋಗಿಯವರು ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಫಡ್ನೀಸ್ ಇದ್ದಾರೆ, ಆಸಾಮದಲ್ಲಿ ಹೇಮಂತ್ ಬಿಸ್ವಾಸ್ ಇದ್ದಾರೆ. ಈ ಎಲ್ಲ ನೋಡಿದ್ರೆ ಅವರೆಲ್ಲ ಹಿಂದುತ್ವದ ಪರವಾಗಿ ಗಟ್ಟಿಯಾಗಿ ನಿಂತರು. ಇವರು ಇಲ್ಲ, ಇವರು ಬರೀ ಕುಟುಂಬ ಲೂಟಿ ಮಾಡೋದು ಬಿಟ್ಟರೆ ಇವರು ಹಿಂದುತ್ವನೂ ಇಲ್ಲ. ವೀರಶೈವ ಲಿಂಗಾಯತ ಅನ್ನುವಂಥದ್ದೊಂದು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಇವರು ವೀರಶೈವ ಲಿಂಗಾಯತರು ಅಲ್ಲ. ಏನ್ ಸರ್ ಇಷ್ಟೆಲ್ಲ ಅವಮಾನನ? ಏನ್ ಮಾಡ್ತಾರೆ ಸರ್? ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ಸಹಿಸಿಕೊಳ್ಳಬೇಕು. ಆ ವೀರಶೈವ ಲಿಂಗಾಯತ ಕಮ್ಯುನಿಟಿ ಒಳಗೂ ಇಲ್ಲ. ಅದು ದುರ್ದೈವ ಅಂದರೆ ನಾನು ವೀರಶೈವ ಲಿಂಗಾಯತ ಅಂತೇಳಿ ಒಂದು 4-5 ಸ್ವಾಮಿಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಅವ್ರು ಇಟ್ಟವ್ರಿಗೆ ಆಶೀರ್ವಾದ ಮಾಡ್ತಾರೆ. ಅವರು 5-10 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ. ಅವರು ಯಡಿಯೂರಪ್ಪ ನಮ್ಮ ಸಮಾಜದ ಲೀಡರು, ಅವ್ನಿಗೆ ಏನಾದರೂ ಆದರೆ ಇಡೀ ಲಿಂಗಾಯತ ಸಮಾಜ ವಿರುದ್ಧ ಬರ್ತದೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ನಿಂದ ಯಾರು ಅನ್ನೋದಿಲ್ಲ. ಗೊತ್ತಾಗಿದೆ ಜನರಿಗೆ, ಇವರು ಒಳಗೋಗಿ ದಕ್ಷಿಣ ಕೊಟ್ಕೊಳ್ಳಿ ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಗೊತ್ತಾಗಿದೆ. ಅಂಥ ಸ್ವಾಮಿಗಳನ್ನ ಯಾರು ನಂಬೋದಿಲ್ಲ ಇನ್ಮೇಲೆ. ಈಗಿನ ಕಾಲದಾಗ ಮಠಾಧೀಶರು ರಾಜಕೀಯ ಪಕ್ಷದವರಿಗೆ ತಮ್ಮನ್ನ ಒತ್ತ ಇಟ್ಕೊಂಡಿದ್ದಾರೆ. ವಿದ್ಯಾದಾನ ಮಾಡೋದ್ರ ಬದಲು ವಿದ್ಯೆ ಅನ್ನೋದನ್ನ ವ್ಯಾಪಾರ ಮಾಡಿಬಿಟ್ಟಾರೆ. ಇವ್ರು ನಂಬ್ಕೊಂಡು ಬರೋ ಮುಗ್ಧ ಜನರಿಗೆ ಆತ್ಮಶಕ್ತಿ ಸ್ವಾಭಿಮಾನ ಬೆಳೆಸೋದ್ರ ಬಿಟ್ಟು ಪಾದಪೂಜೆ ಹೆಸರಿನಾಗ ಒಂದೊಂದು ಮಠಾನು ಗುಲಾಮ್ಗಿರಿ ತಯಾರು ಮಾಡೋ ಕಾರ್ಖಾನೆಯಾಗ ಮಾಡಿಬಿಟ್ಟಾರೆ. ಉಚ್ಚಾಟನೆ ಸಂದರ್ಭದಲ್ಲಿ ಒಂದಷ್ಟು ಮೀಟಿಂಗ್ಗಳು ಕೂಡ ಆದವು. ರಮೇಶ್ ಜಾರಕಿಹೊಳಿ ಇಲ್ಲ, ಎಲ್ಲರೂ ನೋಡ್ರಿ, ನಮ್ಮದು ಟೀಮ್ ಇದೆ. ಇದು ಸಣ್ಣ ಟೀಮ್ ಇಲ್ಲ, ಭಾಳ ದೊಡ್ಡ ಟೀಮ್ ಇದೆ. ಎಲ್ಲ MLAಗಳು ಫೋನ್ ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ಅನ್ಯಾಯ ಮಾಡಿದ್ರು BJP ಅವರು, ಭಾಳ ದೊಡ್ಡ ಮೋಸ ಮಾಡಿದ್ರೆ ರಾಜ್ಯದ ಜನರಿಗೆ. ಒಂದು ಹಿಂದುತ್ವವನ್ನು ಹಾಳು ಮಾಡುವಂಥ ಕೆಲಸ ಯಡಿಯೂರಪ್ಪ ಮಾಡಿದ್ದಾನೆ. ನಾನು ಹೊರಗೆ ಹಾಕಿದ ಮುಖ ಖುಷಿ ಪಟ್ಟಿರ್ಬೋದು, ವಿಜೃಂಭಿಸಿರ್ಬೋದು, ಬಿಜಾಪುರದಲ್ಲಿ ಪಟಾಕ್ಷಿ ಹಾರಿಸಿರ್ಬೋದು. ಅದೇ ಪಟಾಕ್ಷಿ ಕೆಲವೊಂದು ದಿವಸದಲ್ಲಿ ನಮ್ಮ ಕಾರ್ಯಕರ್ತ ಹಾರಿಸ್ತಾರೆ ಯಡಿಯೂರಪ್ಪನ ಉಚ್ಚಾಟನೆ ನಂತರ. ಸತಿ ಅಮುಕು ಡುಂಬು, ಸೆಕೆಂಡ್ ಸತಿ ಡುಂಬಕ್ ಡುಂಬಕ್, ಈ ಸತಿ ಹಂಗಲ್ಲ ಅರೇ GM ಸಿದ್ದೇಶ್ವರ ಅವ್ರ ತಂದೆಯವರು GM ಮಲ್ಲಿಕಾರ್ಜುನಪ್ಪ ಇದ್ರು. ಈ ಯಡಿಯೂರಪ್ಪಗೆ ಮೊದಲು ಪೆಟ್ರೋಲ್ಗೆ ರೊಕ್ಕ ಕೊಟ್ಟು ಇಡೀ ಕರ್ನಾಟಕ ಸುತ್ತಿಸ್ಲಿಕ್ಕೆ ಕಾರಣ. ಅಂಥವ್ರಿಗೆ ಮೋಸ ಮಾಡ್ದ. ನಾಯಕರು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಂಥ ಕೆಟ್ಟ ಕೆಲಸ ಮಾಡೋಂಥ ಮನುಷ್ಯ ಈಗ ನನ್ನ ಬಗ್ಗೆ ಏನೋ ಹೇಳಿರ್ಬೋದು ಮೇಲಿನವರಿಗೆ, ಅದರ ಅರ್ಥ ಅವ್ರಿಗೆ ಗೊತ್ತಾಗ್ತದೆ. ಇವತ್ತು ಜನಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ. ವೋಟ್ ಹಾಕಿದಾಗೇ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯತೆ, ವೋಟ್ ಹಾಕಿದ್ರೆ ಮುಖ್ಯಮಂತ್ರಿ ಆಗ್ತಾರೆ. ನಿನ್ನ ನೇಚರ್ ಚೆನ್ನಾಗಿದೆ, ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ. ಹೋಗು ಸತ್ಯ,